ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊಹಮ್ಮದ್ ಅಲಿ ಜಿನ್ನಾ ಈ ಹೆಸರು ಭಾರತೀಯ ಇತಿಹಾಸದುದ್ದಗಲಕ್ಕೂ ಚಿರಪರಿಚಿತವೇ. ಅದರಲ್ಲೂ ಮುಸಲ್ಮಾನರೆಂತೂ ಜಿನ್ನಾ ಹೆಸರನ್ನು ಮರೆಯುವುದಕ್ಕೆ ಅಸಾಧ್ಯ. ತಮ್ಮ ಮನೆಗಳಲ್ಲೂ ಜಿನ್ನಾ ಫೋಟೋವನ್ನು ಇರಿಸಿ ಗೌರವ ಸಲ್ಲಿಸೋದು ಇಂದಿಗೂ ಇದೆ. ಆದರೆ ಓರ್ವ ಹಿಂದುವಾಗಿದ್ದ ಜಿನ್ನಾ ಭಾರತ ಮತ್ತು ಭಾರತೀಯರೆಂದರೆ ಎಲ್ಲಿಲ್ಲದ ಕೋಪ. ಅದು ಎಷ್ಟರ ಮಟ್ಟಕ್ಕಿತ್ತು ಅಂದರೆ, ಭಾರತವನ್ನು ಒಗ್ಗೂಡಿಸುವ ಯಾವುದೇ ಪ್ರಯತ್ನವಾದರೂ ಅದನ್ನು ಮೊಹಮ್ಮದ್ ಅಲಿ ಜಿನ್ನಾ ಕಠಿಣವಾಗಿ ವಿರೋಧಿಸ್ತಿದ್ರು. ಇದೇ ವಿರೋಧವನ್ನು ಬ್ರಿಟಿಷ್ ಅಧಿಕಾರಿ ಮೌಂಟ್ ಬ್ಯಾಟನ್ಗೆ ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ. ಅವರ ಉತ್ತರ ಹೇಗಿತ್ತೆಂದರೆ, ನಾನು ಭಾರತೀಯನಾಗಿರಲು ಸುತರಾಮ್ ಒಪ್ಪೋದಿಲ್ಲ. ಹಿಂದೂ ಆಳ್ವಿಕೆಯಲ್ಲಿ ಬದುಕುವುದಕ್ಕಿಂತ ಎಲ್ಲವನ್ನೂ ಕಳೆದುಕೊಳ್ಳಲು ಸಿದ್ಧನಿದ್ದೇನೆ ಎಂದು ಮಾರ್ಮಿಕವಾಗಿ ದ್ವೇಷ ಹೊರಹಾಕಿದ್ರು. ಇದೇ ವಿಚಾರವನ್ನು ಮೌಂಟ್ ಬ್ಯಾಟನ್ ಕಟುವಾಗಿ ಟೀಕಿಸ್ತಾರೆ. ಪಾಕಿಸ್ತಾನ ಸೃಷ್ಟಿಗೆ ಮುಂದಾಳುವಾಗಿದ್ದ ಜಿನ್ನಾರನ್ನೇ ನೇರ ಹೊಣೆಗಾರನನ್ನಾಗಿ ಮಾಡಿದ ಬ್ಯಾಟನ್, ಭಾರತ ಹೊಡೆದು ಛಿದ್ರವಾದರೆ ಅದಕ್ಕೆ ಜಿನ್ನಾನೇ ನೇರ ಕಾರಣವೆಂದು ಆರೋಪ ಮಾಡ್ತಾರೆ. ಹೀಗೆ ಜಿನ್ನಾಗೆ ಭಾರತೀಯರು ಹಾಗೂ ಭಾರತದ ಮೇಲೆ ಹಾಗೂ ಹಿಂದೂ ಸಂಸ್ಕೃತಿಯ ಮೇಲೆ ಎಲ್ಲಿಲ್ಲದ ದ್ವೇಷ ಮತ್ತು ಅಸಹಾಯಕತೆಯನ್ನು ಬೆಳೆಸ್ಕೊಂಡಿದ್ರು ಜಿನ್ನಾ. ಆದರೆ ಜಿನ್ನಾರ ಕೊನೆ ಘಳಿಗೆಯಲ್ಲಿ ಭಾರತದ ನೆನಪಾಗಿತ್ತು. ಇಲ್ಲಿನ ಸಂಸ್ಕೃತಿ ಕೈ ಬೀಸಿ ಕರೆದಿತ್ತ. ತಮ್ಮ ಸಾವಿನ ಕೊನೆ ಅವಧಿಯಲ್ಲಿ ಜಿನ್ನಾ ಕೇವಲ 40 ಕೆಜಿಗೆ ಬಂದಿಳಿದಿದ್ರು. 6.5 ಅಡಿ ಎತ್ತರದ ಅಜಾನುಬಾಹು ತಮ್ಮ ಕೊನೆ ಘಳಿಗೆಯಲ್ಲಿ ಪಟ್ಟಂತಹ ನರಕಯಾತನೆ ಅಷ್ಟಿಷ್ಟಲ್ಲ. ಕೊನೆಗೊಮ್ಮೆ ಮೌಂಟ್ ಬ್ಯಾಟನ್ ಜಿನ್ನಾ ಒಬ್ಬ ಹುಚ್ಚ ಅಂತ ಕರೀತಾರೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಜಿನ್ನಾರ ಕುರಿತಾದ ಕೆಲವೊಂದಷ್ಟು ನೈಜ ಘಟನೆಗಳ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕ್ಷಯ ರೋಗಕ್ಕೆ ತುತ್ತಾಗಿದ್ದ ಜಿನ್ನಾ. ಡಾಕ್ಟರ್, ನನ್ನ ಆರೋಗ್ಯದ ಬಗ್ಗೆ ನನಗೆ 12 ವರ್ಷಗಳಿಂದಲೂ ತಿಳಿದಿದೆ. ಆದರೆ ಹಿಂದೂಗಳು ನನ್ನ ಸಾವಿಗೆ ಕಾಯಬಾರದು ಎಂಬ ಉದ್ದೇಶದಿಂದ ನಾನದನ್ನು ಬಹಿರಂಗಪಡಿಸಿರಲಿಲ್ಲ ಎಂದಿದ್ದನಂತೆ ಜಿನ್ನಾ. 1948ರ ಜುಲೈ ತಿಂಗಳಿನಲ್ಲಿ ಲಾಹೋರ್ನ ಪ್ರಸಿದ್ಧ ವೈದ್ಯರಾಗಿದ್ದ ಡಾಕ್ಟರ್ ಕರ್ನಲ್ ಇಲಾಹಿ ಬಕ್ಷ್ ಅವರು ಮೊಹಮ್ಮದ್ ಅಲಿ ಜಿನ್ನಾಗೆ ಕ್ಷಯರೋಗ ಇತ್ತು ಅನ್ನೋದನ್ನು ಬಹಿರಂಗಪಡಿಸ್ತಾರೆ. ಜೊತೆಗೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕೂಡ ಇತ್ತು. 6 ಅಡಿ ಎತ್ತರದ ಅಜಾನುಬಾಹು ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಸಂಸ್ಥಾಪಕ ಎಂಬ ಹೆಗ್ಗಳಿಕೆಗೇನೋ ಪಾತ್ರರಾದರು. ಆದರೆ ಮೈಯೆಲ್ಲ ತುಂಬಿಕೊಂಡಿದ್ದ ಕಾಯಿಲೆಗೆ ತುತ್ತಾಗಿ ಕೇವಲ 40 ಕೆಜಿಯಷ್ಟೇ ತೂಕ ಹೊಂದಿದ್ರು. ಕೆಮ್ಮಿದಾಗ ರಕ್ತ ಮಿಶ್ರಿತ ಕಫ ಬರ್ತಿತ್ತು. ಗಂಟಲು ಊದಿಕೊಂಡಿರ್ತಿತ್ತು. ಡಾಕ್ಟರ್, ನೀವು ಬದುಕ್ತೀರಾ ಎಂದರೂ ಕೂಡ ಇಲ್ಲ, ನಾನು ಬದುಕಲಾರೆ ಎನ್ನುತ್ತಿದ್ರು ಜಿನ್ನಾ. ಜಿನ್ನಾಗಿದ್ದ ಕೊನೆಯಾಸೆ ಆದರೂ ಏನು ಗೊತ್ತಾ? ಮೊಹಮ್ಮದ್ ಅಲಿ ಜಿನ್ನಾಗೆ ಅದೆಷ್ಟು ಆಸೆ ಇತ್ತೆಂದರೆ, ತಮ್ಮ 71ನೇ ವಯಸ್ಸಿನಲ್ಲಿ ವಿದೇಶದಲ್ಲಿ ಪಡೆದಿದ್ದ ಬ್ಯಾರಿಸ್ಟರ್ ಉಡುಗೆಯನ್ನು ಧರಿಸಬೇಕೆಂಬ ಹಂಬಲ ಅತೀವವಾಗಿತ್ತು. ಅಲ್ಲದೆ ಅಷ್ಟೊತ್ತಿಗಾಗಲೇ ಅಪಾರ ಆಸ್ತಿಪಾಸ್ತಿಯನ್ನು ಗಳಿಸಿದರು. ಮತ್ತೊಮ್ಮೆ ವಕೀಲಿ ವಸ್ತ್ರವನ್ನು ಧರಿಸಬೇಕೆಂಬ ಹಪಾಹಪಿ ಇತ್ತು. ಯಾಕಂದರೆ ಅದಾಗಲೇ ಕೊನೆ ಹಂತಕ್ಕೆ ಬಂದು ನಿಂತಿದ್ರು ಜಿನ್ನಾ. ಸಾಲದಕ್ಕೆ ನಾನು ಈ ಪೈಜಾಮದಲ್ಲಿ ಸಾಯಲಾರೆ ಎಂದು ತನ್ನ ಸಹೋದರಿ ಫಾತಿಮಾ ಜಿನ್ನಾರಿಗೆ ಹಲವು ಬಾರಿ ಹೇಳುತ್ತಿದ್ದರಂತೆ ಅಲಿ ಜಿನ್ನಾ. ಪಾಕಿಸ್ತಾನ ದೇಶ ರಚನೆಯಾಗುವುದನ್ನು ನೋಡಿಯೇ ತೀರುತ್ತೇನೆ. ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಯ ಪ್ರಕಾರ ಜಿನ್ನಾ ಅವರ ಜೀವನ ಚರಿತ್ರೆ ಬರೆದ ಸ್ಟ್ಯಾನ್ಲಿ ವೋಲ್ಬರ್ಟ್ ಅವರು ಹೀಗೆ ಬರೀತಾರೆ. ಆಗಸ್ಟ್ 7, 1947ರಂದು ಜಿನ್ನಾ ದೆಹಲಿಯಿಂದ ಕರಾಚಿಗೆ ಬಂದಾಗ ಅವರು ನೌಕಾ ಲೆಫ್ಟಿನೆಂಟ್ ಆಗಿದ್ದಂತಹ SM ಎನ್ಸಾನ್ ಅವರನ್ನು ಉದ್ದೇಶಿಸಿ, ನನ್ನ ಜೀವಿತಾವಧಿಯಲ್ಲಿ ಪಾಕಿಸ್ತಾನ ರಚನೆಯಾಗುವುದನ್ನು ನಾನು ಎಂದಿಗೂ ನಿರೀಕ್ಷಿಸಿರಲಿಲ್ಲ ಅಂತ ನೀವು ಅಂದುಕೊಂಡಿರಬಹುದು ಅಂತ ಹೇಳ್ತಾರೆ. ಆದರೆ ಲಕ್ಷಾಂತರ ಮಂದಿಯ ಸಾವು, ಲೆಕ್ಕವಿಲ್ಲದಷ್ಟು ವಿನಾಶ, ಅಪಾರ ಆಸ್ತಿಪಾಸ್ತಿ ನಷ್ಟದ ಹೊರತಾಗಿಯೂ ಜಿನ್ನಾ ತಮ್ಮ ಧ್ಯೇಯದಲ್ಲಿ ಯಶಸ್ವಿಯಾಗ್ತಾರೆ. ಕೊನೆಗೂ ಭಾರತವನ್ನು ವಿಭಜಿಸುವಲ್ಲಿ ಸಫಲರಾಗ್ತಾರೆ. ಪಾಕಿಸ್ತಾನ ಪ್ರಾಂತ್ಯ ದೇಶವಾಗಿ ರಚನೆಯಾಗತ್ತೆ. ಹಂದಿ ಸಾಸೇಜ್ಗಳು ಜಿನ್ನಾ ಅವರ ಫೇವರಿಟ. ಸ್ನೇಹಿತರೆ, ಮೊಹಮ್ಮದ್ ಅಲಿ ಜಿನ್ನಾ ಧಾರ್ಮಿಕ ಮುಸ್ಲಿಂಗಿಂತಲೂ ರಾಜಕೀಯವಾಗಿ ಮುಸ್ಲಿಂ ಆಗಿದ್ದವರು. ಅವರ ದೈನಂದಿನ ಬದುಕಿನಲ್ಲಿ ಧಾರ್ಮಿಕ ಕಟ್ಟುಪಾಡುಗಳು ನೆಲಕಚ್ಚಿದವು. ಅದರ ಒಂದು ಉದಾಹರಣೆ ಅಂದರೆ ಅವರ ಆಹಾರ ಪದ್ಧತಿ. ಲೇಖಕ KL ಗೌಬಾ ಅವರು ರೆಹಾನ್ ಫಜಲ್ ಬರೀತಾರೆ, ಲೇಖಕರು ಒಂದು ಕಾಲದಲ್ಲಿ ಜಿನ್ನಾ ಅವರ ಸಹಾಯಕರಾಗಿದ್ದರಂತೆ. ಒಮ್ಮೆ ಜಿನ್ನಾ ಮತ್ತು ಮೊಹಮ್ಮದ್ ಕರೀಂ ಚಾಗ್ಲಾ ಬಾಂಬೆಯ ಪ್ರಸಿದ್ಧ ರೆಸ್ಟೋರೆಂಟ್ ಒಂದಕ್ಕೆ ಊಟಕ್ಕೆ ತೆರಳುತ್ತಾರೆ. ಅಲ್ಲಿ ಜಿನ್ನಾ 2 ಕಪ್ ಕಾಫಿ, ಪೇಸ್ಟ್ರಿ ಮತ್ತು ಹಂದಿ ಮಾಂಸದ ಸಾಸೇಜ್ಗಳನ್ನು ಆರ್ಡರ್ ಮಾಡಿದ್ದಾರಂತೆ.
ಜಿನ್ನಾರಿಗಿದ್ದ ದುಶ್ಚಟಗಳು ಒಂದಾ ಎರಡ. ಜಿನ್ನಾ ಅವರ ಹವ್ಯಾಸಗಳು ಹಾಗೂ ಅವರ ಆಹಾರ ಪದ್ಧತಿ ಅತ್ಯುತ್ತಮ ಗುಣಮಟ್ಟದ್ದಾಗಿತ್ತು. ಇದೆಲ್ಲವೂ ಲಂಡನ್ ಕಾಲೇಜು ದಿನಗಳಲ್ಲಿ ಕಲಿತಿದ್ದ ಹವ್ಯಾಸಗಳಾಗಿದ್ದವು. ಜಿನ್ನಾ ಅವರ ಜೀವನ ಚರಿತ್ರೆ ಬರೆದ ಹೆಕ್ಟರ್ ಬೊಲಿಥೋ ಅವರು ಲಂಡನ್ನಲ್ಲಿ ಜಿನ್ನಾ ಅವರ ಒಡನಾಟದ ಬಗ್ಗೆ ಬರೆದಿದ್ದಾರೆ. ವಕೀಲ ವೃತ್ತಿ ಆರಿಸಿಕೊಂಡ ನಂತರವೇ ಜಿನ್ನಾ ಶ್ರೀಮಂತರಾದರು. ಹ್ಯಾಂಪ್ಸ್ಟೆಡ್ನಲ್ಲಿ ಒಂದು ದೊಡ್ಡ ಮನೆಯನ್ನು ಖರೀದಿಸಿ ವಾಸಿಸುತ್ತಿದ್ದರು. ತಮ್ಮ ಐಷಾರಾಮಿ ಬೆಂಟ್ಲಿ ಕಾರನ್ನು ಓಡಿಸಲು ಒಬ್ಬ ಆಂಗ್ಲ ಚಾಲಕನನ್ನು ನೇಮಿಸಿಕೊಂಡಿದ್ದರಂತೆ. ಅವರ ಮನೆಯಲ್ಲಿ ಅಡುಗೆ ಮಾಡುವುದಕ್ಕೆ ಇಬ್ಬರನ್ನ ನೇಮಿಸಲಾಗಿತ್ತು. ಒಬ್ಬರು ಭಾರತೀಯರಾದರೆ ಇನ್ನೊಬ್ಬ ಐರಿಷ್ ಮೂಲದವನಾಗಿದ್ದ. ಜಿನ್ನಾ ಬಾಂಬೆಯ ಮಲಬಾರ್ ಬೆಟ್ಟದಲ್ಲಿ ಮತ್ತು ನವದೆಹಲಿಯಲ್ಲಿ ಎಡ್ವಿನ್ ಲುಟಿಯನ್ಸ್ ವಿನ್ಯಾಸಗೊಳಿಸಿದ ಮನೆಯಲ್ಲೇ ವಾಸಿಸುತ್ತಿದ್ದರು. ಜಿನ್ನಾ ಅವರು ಒಮ್ಮೆ ಧರಿಸಿದ ರೇಷ್ಮೆ ಟೈಯನ್ನ 2 ಬಾರಿ ಧರಿಸುತ್ತಿರಲಿಲ್ವಂತೆ. ಜಿನ್ನಾ ಅವರ ಐಷಾರಾಮಿ ಜೀವನ ಶೈಲಿಯ ಮತ್ತೊಂದು ಭಾಗವೆಂದರೆ ಧೂಮಪಾನ. ಜಿನ್ನಾ ಚೈನ್ ಸ್ಮೋಕರ್ ಆಗಿದ್ದವರು. ದಿನಕ್ಕೆ 50 ಸಿಗರೆಟ್ ಸೇತ್ತಿದ್ರು. ಕ್ರೇವನ್ ಎ ಜಿನ್ನಾ ಅವರ ನೆಚ್ಚಿನ ಸಿಗರೆಟ್ ಬ್ರ್ಯಾಂಡ್ ಆಗಿತ್ತು. ಈ ಬ್ರಿಟಿಷ್ ಸಿಗರೆಟ್ ಬ್ರ್ಯಾಂಡನ್ನು ಆರಂಭದಲ್ಲಿ 1921ರಲ್ಲಿ ಕ್ಯಾರೆ ರಾಸ್ ತಂಬಾಕು ಕಂಪನಿ ತಯಾರಿಸುತ್ತೆ. ಇದು ಮೊದಲ ಯಂತ್ರ ನಿರ್ಮಿತ ಕಾರ್ಕ್ ಟಿಪ್ಡ್ ಸಿಗರೆಟ್ ಆಗಿತ್ತು. ಸಿಗಾರ್ ಸೇದುವುದು ಕೂಡ ಅವರ ಚಟವಾಗಿತ್ತು. ಅವರ ಕೋಣೆ ಯಾವಾಗಲೂ ಹವಾನಾ ಸಿಗಾರ್ಗಳ ಹೊಗೆಯಿಂದಲೇ ತುಂಬಿರ್ತಿತ್ತು. ಅದಕ್ಕೆ ಸಾಕ್ಷಿಯಂದ್ರೆ ಇಂದಿಗೂ ಕರಾಚಿಯಲ್ಲಿರುವ ಅವರ ಸಮಾಧಿಯ ಪಕ್ಕದಲ್ಲಿಯೇ ದಂತದ ಕರವಸ್ತ್ರದ ಹೋಲ್ಡರ್ಗಳು, ಬೆಳ್ಳಿ ಸಿಗರೇಟ್ ಪೆಟ್ಟಿಗೆ ಮತ್ತು ಅವರ ಐಕಾನಿಕ್ ಸಿಗರೇಟ್ ಲೈಟರ್ನಂತಹ ಅವರ ವೈಯಕ್ತಿಕ ವಸ್ತುಗಳ ಸಂಗ್ರಹವನ್ನು ಕಾಣಬಹುದು. ಅವರ ನೆಚ್ಚಿನ ವಸ್ತುಗಳ ಮೇಲೆ MAJ ಎಂಬ ಗುರುತಿದೆ. TB ಕಾಯಿಲೆಗೆ ತುತ್ತಾದ ಲೀಡರ್. ಜಿನ್ನಾ ಸಿಗರೇಟ್ಗಳನ್ನು ಸೇತ್ತಿರಲಿಲ್ಲ, ಸಿಗರೇಟಲ್ಲೇ ಮುಳುಗಿಬಿಡ್ತಿದ್ರು. 1935ರಲ್ಲಿ ಲಂಡನ್ನಿಂದ ಭಾರತಕ್ಕೆ ಹಿಂತಿರುಗುವ ಹೊತ್ತಿಗೆ ಅವರ ಆರೋಗ್ಯ ಹದಗೆಟ್ಟಿತ್ತು. ಕಳೆದ 50 ವರ್ಷಗಳಿಂದ ಸಿಗರೇಟ್ ಮತ್ತು ಸಿಗಾರ್ ಸೇದುತ್ತಿದ್ದ ಜಿನ್ನಾ ಅವರಿಗೆ ತೀವ್ರ ಕೆಮ್ಮು ಆವರಿಸಿಕೊಂಡಿತ್ತು. ಕೆಮ್ಮಿದಾಗ ರಕ್ತ ಮಿಶ್ರಿತ ಕಫ ಹೊರಬರ್ತಿತ್ತು. ಆದರೆ ಜಿನ್ನಾಗೆ ಇತಿಹಾಸ ನಿರ್ಮಿಸುವಲ್ಲಿ ತನ್ನ ಪಾತ್ರದ ಬಗ್ಗೆ ಅರಿವಿತ್ತು. ತನ್ನ ಆರೋಗ್ಯದ ರಹಸ್ಯವೇನಾದರೂ ಬಯಲಾದರೆ ಎಲ್ಲಿ ತನ್ನ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಎಂಬ ಆತಂಕವಿತ್ತು. ಹಾಗಾಗಿ ತಮಗಿದ್ದ ಕಾಯಿಲೆಯನ್ನೇ ರಹಸ್ಯವಾಗಿಟ್ಟರು. ಆದರೆ ಜಿನ್ನಾ ಅವರ ಸಹೋದರಿ ಫಾತಿಮಾ ಜಿನ್ನಾರನ್ನ ಬಾಂಬೆಯ ವೈದ್ಯರ ಬಳಿಗೆ ಕರೆದೊಯ್ತಾರೆ. ಬಳಿಕವೇ ಜಿನ್ನಾ ಅವರಿಗೆ ಕ್ಷಯರೋಗವಿದೆ ಎಂಬ ಸತ್ಯ ಗೊತ್ತಾಗತ್ತೆ. ಜಿನ್ನಾರ ಪರಿಸ್ಥಿತಿ ಹೇಗಿತ್ತೆಂದರೆ ಅವರ ಶ್ವಾಸಕೋಶದ ಮೇಲೆ 2 ದೊಡ್ಡ ಚುಕ್ಕೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ವು. ಎಕ್ಸ್ರೇ ನೋಡಿದ ಡಾಕ್ಟರ್ ಫೈನಲ್ ಸ್ಟೇಜ್ ಎಂದು ಬಿಟ್ಟರು. ಭಾರತದ ಸ್ವತಂತ್ರದ ಬಗ್ಗೆ ಬರೆದ ಫ್ರೀಡಮ್ ಅಟ್ ಮಿಡ್ನೈಟ್ ಎಂಬ ಪ್ರಸಿದ್ಧ ಪುಸ್ತಕದ ಲೇಖಕರಾದ ಲ್ಯಾರಿ ಕಾಲಿನ್ಸ್ ಮತ್ತು ಡೊಮಿನಿಕ್ ಲ್ಯಾಪಿಯರ್ ಜಿನ್ನಾ ಅವರ ಅನಾರೋಗ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ಅಂಶಗಳ ಬಗ್ಗೆ ಅತಿ ರೋಚಕ ವಿವರಣೆಯನ್ನು ನೀಡಿದ್ದಾರೆ. ಜಿನ್ನಾರ ಕಾಯಿಲೆ ತಿಳಿದಿದ್ರೆ ಭಾರತ ವಿಭಜನೆಯಾಗ್ತಿರಲಿಲ್ಲ. ಇದು ಬ್ರಿಟಿಷ್ ಸೀಕ್ರೆಟ್ ಸರ್ವಿಸ್ಗೂ ತಿಳಿದಿರದ ರಹಸ್ಯವಾಗಿತ್ತು. ಈ ರಹಸ್ಯ ಬಹಿರಂಗವಾಗಿದ್ದರೆ ಏಷ್ಯಾದ ಇತಿಹಾಸದ ಹಾದಿ ಬೇರೆಯದೇ ದಿಕ್ಕಿನಲ್ಲಿ ಸಾಗ್ತಿತ್ತು. ಬಹುಶಃ ಭಾರತದ ವಿಭಜನೆ ಎಂದಿಗೂ ಸಾಧ್ಯವೇ ಆಗ್ತಿರಲಿಲ್ಲ. ಜಿನ್ನಾ ಒಬ್ಬ ಪರಿಣಿತ ರಾಜನೀತಿಜ್ಞನಂತೆ ವರ್ತಿಸಿದ. ಅವರು ತಮಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯ JAL ಪಟೇಲ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ವರದಿಯನ್ನು ಶಾಶ್ವತವಾಗಿ ಮುಚ್ಚಿಡುವಂತೆ ಹೇಳಿದ್ರಂತೆ. ಇದೇ ವಿಚಾರ ಜಿನ್ನಾ ಕ್ಷಯ ರೋಗದಿಂದ ಬಳಲುತ್ತಿದ್ದಾರೆ, ಶೀಘ್ರದಲ್ಲೇ ನಿಧನರಾಗ್ತಾರೆಂದು ತಿಳಿದಿದ್ರೆ ಭಾರತದ ವಿಭಜನೆಗೆ ಅವಕಾಶ ನೀಡುತ್ತಿರಲಿಲ್ಲ ಎಂದು ಅಂದಿನ ಬ್ರಿಟಿಷ್ ಅಧಿಕಾರಿ ಮೌಂಟ್ ಬ್ಯಾಟನ್ ಸ್ಪಷ್ಟವಾಗಿ ಒಪ್ಪಿಕೊಳ್ತಾರೆ. ಜಿನ್ನಾ ಅವರ ಆರೋಗ್ಯದ ಬಗ್ಗೆ ಮೌಂಟ್ ಬ್ಯಾಟನ್ ಅವರ ಹೇಳಿಕೆಗಳನ್ನು ಲ್ಯಾರಿ ಕಾಲಿನ್ಸ್ ಮತ್ತು ಡೊಮಿನಿಕ್ ಲ್ಯಾಪಿಯರ್ ತಮ್ಮ ಪುಸ್ತಕದ 57-58ನೇ ಪುಟಗಳಲ್ಲಿ ವಿವರಿಸಿದ್ದಾರೆ. ಮೌಂಟ್ ಬ್ಯಾಟನ್ ಲ್ಯಾರಿ ಕಾಲಿನ್ಸ್ ಮತ್ತು ಡೊಮಿನಿಕ್ ಅವರಿಗೆ ಜಿನ್ನಾ ಅವರ ಅನಾರೋಗ್ಯದ ಬಗ್ಗೆ ನನಗೆ ತಿಳಿದಿರಲಿಲ್ಲ, ಆದರೆ ಯಾರೊಬ್ಬರಿಗೂ ಆ ವಿಚಾರವೇ ಗೊತ್ತಿರಲಿಲ್ಲ, ಯಾರಿಗೂ ಯಾವುದೇ ಕಲ್ಪನೆಯೂ ಕೂಡ ಇರಲಿಲ್ಲ ಅಂತ ಹೇಳ್ತಾರೆ. ಜಿನ್ನಾ ಒಬ್ಬ ಹುಚ್ಚ ಎಂದಿದ್ದೇಕೆ? ಭಾರತದ ವಿಭಜನೆಯ ಪ್ರತಿಯೊಂದು ಘಟನೆಯನ್ನ ಕಣ್ಣಾರೆ ಕಂಡ ಮೌಂಟ್ ಬ್ಯಾಟನ್ ಇತರೆ ಮುಸ್ಲಿಂ ಲೀಗ್ ನಾಯಕರನ್ನ ದೇಶಾಭಿಮಾನಿಗಳೆಂದು ಪರಿಗಣಿಸಿದ್ದಾರೆ. ಅದರಲ್ಲಿ ಲಿಯಾಕತ್ ಅಲಿ ಖಾನ್ ಎಂಬುವರನ್ನ ಯಾರಾದರೂ ವ್ಯವಹರಿಸಬಹುದಾದ ವ್ಯಕ್ತಿ, ಭಾರತೀಯ ಸಜ್ಜನ, ಜಿನ್ನಾ ಒಬ್ಬ ಹುಚ್ಚ ಎಂದಿದ್ರು. ಜಿನ್ನಾ 2 ವರ್ಷಗಳ ಹಿಂದೆಯೇ ನಿಧನರಾಗಿದ್ದರೆ ಭಾರತ ವಿಭಜನೆಯಾಗ್ತಿರಲಿಲ್ಲ. ಆದರೆ ಭಾರತಕ್ಕೆ ಮಹಾ ಮೋಸ ಮಾಡಿದ್ದು ಇದೇ ಜಿನ್ನಾ ಎಂದು ಮೌಂಟ್ ಬ್ಯಾಟನ್ ಒಪ್ಪಿಕೊಳ್ತಾರೆ. ಹೀಗೆ ಮೊಹಮ್ಮದ್ ಅಲಿ ಜಿನ್ನಾಗೆ ತನ್ನ ಪೂರ್ವಿಕರಿಗಾದ ಅವಮಾನ, ಬಹಿಷ್ಕಾರ, ಧಾರ್ಮಿಕ ಹಾಗೂ ಸಾಮಾಜಿಕ ಅಪಮಾನವೇ ಭಾರತ ಹಾಗೂ ಭಾರತೀಯರ ಮೇಲಿನ ದ್ವೇಷಕ್ಕೆ ಕಾರಣವಾಯಿತು. ಅದರ ಮುಂದುವರೆದ ಭಾಗವೇ ಇಂದಿಗೂ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಹೊಂದಿಕೊಂಡಿದೆ. ಅಂತೂ ತಾನು ಬದುಕಿರುವವರೆಗೂ ತನ್ನ ಸ್ವಾರ್ಥ ಹಾಗೂ ಮಹದಾಸೆಯನ್ನು ಪೂರೈಸಿ ಕಣ್ಮರೆಯಾದ ಜಿನ್ನಾ ಮಾಡಿದ್ದೆಲ್ಲವೂ ಸರಿನಾ ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.